ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಅತುಲ್ ಪತ್ನಿಯನ್ನ ಬಂಧಿಸಲಾಗಿದೆ. ಲೇಟೆಸ್ಟ್ ಮಾಹಿತಿ ಇದು. ಗುರುಗ್ರಾಮ್, ಹರಿಯಾಣದ ಗುರುಗ್ರಾಮ್ನಲ್ಲಿ ಆಕೆಯನ್ನ ಬಂಧಿಸಿ ಬೆಂಗಳೂರಿಗೆ ಕರೆತರಲಾಗಿದೆ. ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಸುಸೈಡ್ ಕೇಸ್ನಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್. ಕೊನೆಗೂ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯ ಬಂಧನವಾಗಿದೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ನಿಖಿತಾ ಸಿಂಘಾನಿಯ ಬಂಧನವಾಗಿದೆ. ಅತುಲ್ ಅತ್ತೆ ನಿಶಾ ಸಿಂಘಾನಿಯಾ ಮತ್ತು ಅನುರಾಗ್ ಸಿಂಘಾನಿಯಾ ಕೂಡ ಬಂಧನವಾಗಿದೆ. ಅಂದರೆ ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾ ಸಿಂಘಾನಿಯಾ ಬಂಧನ, ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಅತುಲ್ ಅವರ ಅತ್ತೆ ಮತ್ತು ಬಾಮೈದ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ನಿನ್ನೆ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಮಾರತ್ಹಳ್ಳಿ ಪೊಲೀಸರು. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ನಿಶಾ ಅವರ ಅತ್ತೆ, ನಿಖಿತಾ ಅತುಲ್ ಪತ್ನಿ ಮತ್ತು ಅನುರಾಗ್ ಬಾಮೈದ, ಮೂರೂ ಜನ ಅತುಲ್ ಅವರ ಸಂಬಂಧಿಕರು, ಪತ್ನಿ, ಬಾಮೈದ ಮತ್ತು ಅತ್ತೆ. ಮೂವರಿಗೂ ಕೂಡ ಕೋರ್ಟ್ಗೆ ಹಾಜರುಪಡಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ತನ್ನ ಹೆಂಡತಿ, ಅತ್ತೆ, ಬಾಮೈದ ಎಲ್ಲರೂ ಕೂಡ ಯಾವ ರೀತಿ ತನಗೆ ಟಾರ್ಚರ್ ಕೊಟ್ಟರು ಅನ್ನೋದನ್ನು ಸವಿವರವಾಗಿ ವಿವರಿಸಿ ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ದ. ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿತ್ತು. ಅಂದರೆ ಈ ವರದಕ್ಷಿಣೆ ಕಿರುಕುಳವನ್ನು, ವರದಕ್ಷಿಣೆ ಕಾಯ್ದೆಯನ್ನೇ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ, ಎಲ್ಲರೂ ಕೂಡ ಹುಷಾರಾಗಿರಬೇಕು ಅಂತ. ಸೊ ಹಾಗಾಗಿ ಹಲವಾರು ಕಡೆ ಈ ಅತುಲ್ ಸಾವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಪ್ರತಿಭಟನೆಗಳು ಕೂಡ ನಡೆದಿತ್ತು. ಮಾರತ್ಹಳ್ಳಿ ಪೊಲೀಸರಿಗೆ ಇವರು 3 ಜನರನ್ನು ಬಂಧಿಸೋದೇ ಒಂದು ದೊಡ್ಡ ಸವಾಲಾಗಿತ್ತು. ಯಾಕೆಂದರೆ ಯಾರೂ ಕರ್ನಾಟಕದಲ್ಲಿ ಇರಲಿಲ್ಲ, ಎಲ್ಲರೂ ಕೂಡ ಅತುಲ್ ಸಾವಾಗ್ತಾ ಇದ್ದಂತೆ ರಾಜ್ಯವನ್ನು ಬಿಟ್ಟಿದ್ದರು. ಆದರೂ ಬಿಡದೇನೆ 3 ಜನರನ್ನ ಈಗ ಅರೆಸ್ಟ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಅತುಲ್ ಆತ್ಮಹತ್ಯೆಯ ನಂತರ ಮಾರತ್ಹಳ್ಳಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಮೇಜರ್ ಡೆವಲಪ್ಮೆಂಟ್ಸ್ ಏನೇನಾಗಿದೆ? ಅರವಿಂದ್, ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಆತ್ಮಹತ್ಯೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಮತ್ತು ಇಡೀ ದೇಶದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಲ್ಲೂ ಕೂಡ ಅತುಲ್ಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಶುರುವಾಗಿತ್ತು. ರಾಜಕೀಯ ನಾಯಕರು, ಸಿನಿಮಾ ನಟ ನಟಿಯರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದರು. ಪ್ರಕರಣ ಯಾವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಮಾರತ್ಹಳ್ಳಿ ಪೊಲೀಸರ 3 FIR ಏನು ದಾಖಲಾಗಿತ್ತು, ಅವರ ಪತ್ನಿ, ಅತ್ತೆ ಮತ್ತು ಬಾಮೈದ, ಆ ಮಾವ 4ರನ್ನು ಹುಡುಕಾಟದಲ್ಲಿ ನಡೆಸಿದ್ರು. ಆದರೂ ಕೂಡ ಯಾವಾಗ ಪ್ರಕರಣ ಬೆಳಕಿಗೆ ಬಂತು, ಆ ನಂತರದಲ್ಲಿ ಉತ್ತರ ಪ್ರದೇಶದಲ್ಲಿದ್ದಂಥ ಅವರ ಕುಟುಂಬ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಯನ್ನು ಖಾಲಿ ಮಾಡಿ ಎಸ್ಕೇಪ್ ಆಗಿದ್ರು. ನಂತರದಲ್ಲಿ ಬೆಂಗಳೂರಿನ ಮಾರತ್ಹಳ್ಳಿ ಪೊಲೀಸರು ಅವರನ್ನು ಹುಡುಕಾಟ ಮಾಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಅವರು ಪತ್ತೆ ಆಗಿರಲಿಲ್ಲ. ಆ ನಂತರದಲ್ಲಿ ಅವರ ಮನೆಗೆ ಹೋಗಿ 3 ದಿನಗಳ ಒಳಗೆ ಮಾರತ್ಹಳ್ಳಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ನೋಟಿಸ್ ನೀಡಿದ್ರು ಕೂಡ ಅವರು ಯಾವುದೇ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹಾಗಾಗಿ ಮಾರತ್ಹಳ್ಳಿ ಪೊಲೀಸರ ಒಂದು ತಂಡ 3-4 ದಿನಗಳಿಂದ ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಹುಡುಕಾಟ ನಡೆಸಿತ್ತು. ಕೊನೆಗೆ ನಿನ್ನೆ ಬೆಳಗಿನ ಜಾವ ಹರಿಯಾಣದ ಗುರುಗ್ರಾಮದಲ್ಲಿ ಪತ್ನಿ ನಿಖಿತಾ ಸಿಂಘಾನಿಯ ಬಂಧನ ಆದರೆ, ಅವರ ಅತ್ತೆ ಮತ್ತು ಬಾಮೈದ ಅನುರಾಗ್ ಸಿಂಘಾನಿ ಏನಿದ್ದಾರೆ ಅವರು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಬಂಧನ ಆಗಿರುವಂಥದ್ದು. 3ರನ್ನು ಕೂಡ ಬೆಂಗಳೂರಿನ ಮಾರತ್ಹಳ್ಳಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಪ್ರಾಥಮಿಕವಾಗಿ ಒಂದಷ್ಟು ವಿಚಾರಣೆ ಮಾಡಿದ ನಂತರದಲ್ಲಿ ಸಂಜೆ ಹೊತ್ತಿಗೆ ಬೆಂಗಳೂರಿನ ACBM ಕೋರ್ಟ್ ಮುಂದೆ ಹಾಜರುಪಡಿಸಿರುವಂಥದ್ದು. ಕೋರ್ಟ್ ಮುಂದೆ ಹಾಜರುಪಡಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗ ಅವರನ್ನು ಕಳಿಸಿರುವಂಥದ್ದು. ಈ ಸಂಬಂಧಪಟ್ಟಾಗಿ ಅಧಿಕಾರಿಗಳು ಕೂಡ ಈ ಆತ್ಮಹತ್ಯೆ ಆರೋಪ ಏನು 23 ಪುಟಗಳ ಡೆತ್ ನೋಟ್ ಏನು ಟೆಕ್ಕಿ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಆ ಸಂಬಂಧಪಟ್ಟಾಗಿ 3ರನ್ನು ಕೂಡ ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ಏನೆಲ್ಲ ಆಯಿತು ಅಂದರೆ, 5 ವರ್ಷಗಳಿಂದ ಮದುವೆ ಆಗಿತ್ತು, ಮದುವೆ ಆದ ನಂತರದಲ್ಲಿ ಪ್ರಾರಂಭದ 2 ವರ್ಷಗಳು ಚೆನ್ನಾಗೇ ಇದ್ದ ಕುಟುಂಬ, ನಂತರದಲ್ಲಿ ಆ ಇಬ್ಬರ ಮಧ್ಯೆ ವೈಮನಸ್ಸು ಮೂಡುತ್ತೆ. ಆ ವೈಮನಸ್ಸು ಸಂಬಂಧಪಟ್ಟ ಹಾಗೆ ಪದೇ ಆಕೆ ಅಥವಾ ಪತ್ನಿ ಸಿಂಘಾನಿ ಏನು ನಿಖಿತಾ ಸಿಂಘಾನಿ ಇದ್ದರು, ಅವರು ಉತ್ತರ ಪ್ರದೇಶದ ಕೋರ್ಟ್ನಲ್ಲಿ ಪದೇ ಕೇಸ್ ದಾಖಲು ಮಾಡ್ಕೋತಾ ಇದ್ರು. ಆ ಸಂಬಂಧಪಟ್ಟ ಹಾಗೆ ಇವರು ಅಲ್ಲಿಗೆ ಓಡಾಟದಿಂದ ತೀವ್ರವಾಗಿ ಮನನೊಂದಿದ್ರು. ಜೊತೆಗೆ ತನ್ನ ಮಗು ಏನಿತ್ತು, ಮಗುನ ನೋಡೋಕ್ಕೂ ಕೂಡ ಅವಕಾಶ ಕೊಡ್ತಿರ್ಲಿಲ್ಲ. ಈ ರೀತಿಯಾಗಿ ಸಾಕಷ್ಟು ಆರೋಪಗಳನ್ನು ಟೆಕ್ಕಿ ಅತುಲ್ ಮಾಡಿದರು. ಆ ಸಂಬಂಧಪಟ್ಟಾಗಿ 3ರ ಬಳಿ ಕೂಡ ಪೊಲೀಸರು ಪ್ರಾಥಮಿಕವಾಗಿ ವಿಚಾರಣೆ ಮಾಡಿ ಆ ಸಂಬಂಧಪಟ್ಟಾಗೆ ಮಾಹಿತಿಗಳನ್ನು ದಾಖಲು ಮಾಡ್ಕೊಂಡಿರುವಂಥದ್ದು.
ಇರುವಂಥದ್ದು. ಆ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಈಗ ಎಲ್ಲರನ್ನು ಮೂವರನ್ನು ಕೂಡ ಈಗ ಬಂಧನ ಮಾಡಿ ಪರಪ್ ನಗರ ಜೈಲಿಗೆ ಕಳಿಸಿರುವಂಥದ್ದು. ಮತ್ತೊಬ್ಬ ಅವ್ರ ಮಾವ ಕೂಡ ನಾಪತ್ತೆ ಆಗಿದ್ದಾರೆ, ಅವರ ಹೆಸರು ಕೂಡ FIR ಅಲ್ಲಿ ಇದೆ, ಅವ್ರನ್ನು ಕೂಡ ಹುಡುಕಾಟದ ಪ್ರಯತ್ನದಲ್ಲಿ ಇರುವಂಥದ್ದು. ಅರವಿಂದ್. ರೈಟ್.